2025 ಫೆಬ್ರವರಿಯಲ್ಲಿ BSNL ಬಿಗ್ ಆಫರ್. ಕೇವಲ 1515 ರೂಪಾಯಿಗೆ 365 ದಿನಗಳವರೆಗೂ ಕೂಡ ಪ್ರತಿದಿನ 2GB ಡಾಟಾವನ್ನು ಪಡೆಯಲು ಇವಾಗ BSNL ಬಿಗ್ ಆಫರ್ ಅನ್ನು ನೀಡಿದೆ. BSNL ಈ ಒಂದು ಆಫರ್ ಅನ್ನು ಬಿಟ್ಟ ನಂತರದಲ್ಲಿ ಏರ್ಟೆಲ್, ಜಿಯೋ ಕಂಪನಿಗಳಿಗೆ ದೊಡ್ಡ ಹೊಡೆತವನ್ನೋದು ಕೊಟ್ಟಿದೆ. ಏಕೆಂತಂದ್ರೆ BSNL ಕೇವಲ 1515 ರೂಪಾಯಿಗೆ ಪ್ರತಿದಿನ 2GB ಡಾಟಾವನ್ನ ಬರೋಬ್ಬರಿ 365 ದಿನಗಳವರೆಗೂ ಕೂಡ ನೀಡ್ತಾ ಇದೆ. ಪ್ರತಿಯೊಬ್ಬರು ಕೂಡ ಪ್ರತಿದಿನವೂ ಕೂಡ ಡಾಟಾವನ್ನ ಯೂಸ್ ಮಾಡ್ತೀವಿ. ಅದರಲ್ಲೂ ಏರ್ಟೆಲ್ ಆಗಿರ್ಬೋದು ಅಥವಾ ಜಿಯೋ ಆಗಿರ್ಬೋದು, ಅಲ್ಲಿ ಏರ್ಟೆಲ್ ಪ್ಯಾಕ್ ಅನ್ನ ಬಿಡಿಸಬೇಕಾದ್ರೆ ಪ್ರತಿ ತಿಂಗಳು ಕೂಡ 1.5 GBಗೆ 700 ರೂಪಾಯಿಯನ್ನು ನಾವು ಅಲ್ಲಿ ರೀಚಾರ್ಜ್ ಅನ್ನ ಮಾಡಬೇಕಾಗುತ್ತೆ. ತಿಂಗಳಿಗೆ ನಾವು 700 ರೂಪಾಯಿ ಅಂತ ಹೇಳಿದ್ರು ಕೂಡ ಏರ್ಟೆಲ್ ಹಾಗೂ ಜಿಯೋ ಸಿಮ್ಗಳಿಗೆ ಡಾಟಾ ಪ್ಯಾಕ್ ಅನ್ನ ಬಿಡಿಸಲು ಬರೋಬ್ಬರಿ 2400 ರೂಪಾಯಿ ಅನ್ನೋದು ಖರ್ಚಾಗುತ್ತೆ. ಆದರೆ ಇವಾಗ BSNL ಕೇವಲ 1 ವರ್ಷಕ್ಕೆ 1515 ರೂಪಾಯಿಗೆ ಇವಾಗ ರೀಚಾರ್ಜ್ ಪ್ಲಾನ್ ಅನ್ನ ಬಿಟ್ಟಿದ್ದು. ಕೇವಲ 1515 ರೂಪಾಯಿಗೆ ರೀಚಾರ್ಜ್ ಮಾಡುವ ಮುಖಾಂತರ ಪ್ರತಿನಿತ್ಯವೂ ಕೂಡ 2GB ಡಾಟಾವನ್ನ ಪಡೆಯಬಹುದಾಗಿದೆ ಅಂತ ಅಧಿಕೃತವಾದ ಒಂದು ಮಾಹಿತಿಯನ್ನ BSNL ಇವಾಗ ಹಂಚಿಕೊಂಡಿದ್ದು. ಇದರ ಬೆನ್ನಲ್ಲೇ ಜಿಯೋ ಆಗಿರ್ಬೋದು, ಏರ್ಟೆಲ್ಗೆ ದೊಡ್ಡ ಶಾಕ್ ಅನ್ನು ನೀಡ್ತಾ ಇದೆ. ಆದರೆ BSNLಗೆ ಕೊರತೆ ಏನಂತಂದ್ರೆ ಸಾಕಷ್ಟು ಕಡೆ ಇದರ ಒಂದು ಸರ್ವರ್ ಅನ್ನೋದು ಬರ್ತಾ ಇಲ್ಲ. ಸಾಕಷ್ಟು ಜನರು ಈ ಒಂದು ಸಿಮ್ ಅನ್ನು ತಗೊಂಡ್ರು ಕೂಡ ಅದು ಪ್ರಯೋಜನ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಸಾಕಷ್ಟು ಕಡೆ ಈ ಒಂದು ಸಿಮ್ ನ ನೆಟ್ವರ್ಕ್ ಅನ್ನೋದು ಬರ್ತಾ ಇಲ್ಲ. ಆದರೆ BSNL ಬಿಗ್ ಆಫರ್ಗಳನ್ನೇನು ನೀಡುತ್ತಾ ಇದೆ, ಆದರೆ ಅದನ್ನ ಬಳಸಿಕೊಳ್ಳಲು ಜನರಿಗೆ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಮುಂದಿನ ದಿನಮಾನಗಳಲ್ಲಿ ಈ ಒಂದು BSNL ಕಂಪನಿಯು ದೊಡ್ಡದಾಗಿ ಬೆಳೆಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇವಾಗಲೇ ಸರ್ವರ್ ಅನ್ನು ಕೂಡ ಎಲ್ಲ ಕಡೆ ಸೆಟ್ ಕೂಡ ಮಾಡ್ತಾ ಇದೆ. ಇದರಿಂದ ಜಿಯೋ ಹಾಗೂ ಏರ್ಟೆಲ್ ಕಂಪನಿಗಳಿಗೆ ದೊಡ್ಡ ಹೊಡೆತ ಅನ್ನೋದು ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಸದ್ಯ ಈ ಒಂದು 365 ದಿನಗಳವರೆಗೆ 2GB ಡಾಟಾವನ್ನ ಪಡೆಯಲು ಇವಾಗ ಕೇವಲ 1515 ರೂಪಾಯಿ ರೀಚಾರ್ಜ್ ಅನ್ನ ಈ ಒಂದು ಪ್ಲಾನ್ ಅನ್ನ ಇವಾಗ BSNL ಬಿಟ್ಟಿದ್ದು ಜನರಿಗೆ ಬಂಪರ್ ಆಫರ್ ಅನ್ನ ನೀಡಿದೆ ಅಂತಾನೆ ಹೇಳ್ಬೋದು. ಆದರೆ ಕೆಲವೊಂದಿಷ್ಟು ನೆಟ್ವರ್ಕ್ ಬರ್ತಾ ಇರೋ ಕಡೆಗೆ ಮಾತ್ರ ಈ ಒಂದು ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು.